ಒಂದು ವಿಜ್ಞಾನ ವಿಭಾಗದಲ್ಲಿ ಒಂದು ಅತ್ಯುನ್ನತವಾದಂತಹ ಒಂದು ಸಂಶೋಧನೆಯನ್ನ ಮಾಡಿರ್ತಕ್ಕಂತಹ ದಿನ ಫೆಬ್ರವರಿ 28 1928ರಲ್ಲಿ ಸರ್ ಸಿ ವಿ ರಾಮನ್ ಅವರು ಈ ಒಂದು ರಾಮನ್ ಎಫೆಕ್ಟ್ ಅನ್ನುವಂತಹ ಬೆಳಕಿನ ಒಂದು ಕಿರಣಗಳು ಯಾವ ರೀತಿಯಲ್ಲಿ ಚದುರ್ತಾವು, ಒಂದು ಪಾರದರ್ಶಕ ವಸ್ತುವಿನ ಮೇಲೆ ಹಾಯಿಸಿದಾಗ ಬೆಳಕು ಯಾವ ರೀತಿಯಲ್ಲಿ ಚದುರ್ತೈತಿ, ಆ ಬೆಳಕಿನಲ್ಲಿ ಚದುರುವಿಕೆಯ ಆಧಾರದ ಮೇಲೆ ಒಂದು ನೀರಿನಲ್ಲಿರ್ತಕ್ಕಂತಹ ಬಣ್ಣ, ಈ ಸಮುದ್ರ ನೀಲಿಯಾಗಿ ಕಾಣುವಂತಹದ್ದು ಈ ಒಂದು ಬೆಳಕಿನ ಚದುರುವಿಕೆಯಿಂದ ಅನ್ನುವಂಥದ್ದನ್ನ 1928ರಲ್ಲಿ ಸಿ ವಿ ರಾಮನ್ ಅವರು ಸಂಶೋಧನೆಯನ್ನ ಮಾಡ್ತಾರೆ. 1930ರಲ್ಲಿ ರಾಮನ್ ಎಫೆಕ್ಟ್ ಅನ್ನುವಂತಹ ಒಂದು ಸಂಶೋಧನಾ ಗ್ರಂಥವನ್ನ ಪ್ರಕಟಿಸ್ತಾರೆ. ಈ ಗ್ರಂಥಕ್ಕೆ ಒಂದು ವಿಶ್ವದ ಅತ್ಯಂತ ಪ್ರತಿಷ್ಠಿತ ಬಹುಮಾನಗಳಲ್ಲಿ ಒಂದಾದಂತಹ ನೊಬೆಲ್ ಪಾರಿತೋಷಕ ಈವರೆಗೆ ಸಲ್ತೈತೆ. ಇದು ಭಾರತದಲ್ಲೇ ಅಷ್ಟೇ ಅಲ್ಲ, ಇಡೀ ಏಷ್ಯಾದಲ್ಲೇ ಪ್ರಪ್ರಥಮ ಬಾರಿಗೆ ಬೌದ್ಧಶಾಸ್ತ್ರ ವಿಭಾಗದಲ್ಲೇ ಬಂದಂತಹ ಒಂದು ಏಷ್ಯಾದ ಮೊದಲ ವ್ಯಕ್ತಿ ಸರ್ ಸಿ ವಿ ರಾಮನ್ ಅವರು ಎನ್ನುವಂತಹ ಒಂದು ಪ್ರಖ್ಯಾತಿಯನ್ನ ಪಡಿತಾರೆ. ಇಂತಹ ಒಂದು ಅಮೋಘವಾದಂತಹ ಒಂದು ಪ್ರಯೋಗದಿಂದಾಗಿ ಸಾವಿರಾರು ಒಂದು ಪ್ರಯೋಗಗಳಲ್ಲಿ ಈ ಒಂದು ರಾಮನ್ ಎಫೆಕ್ಟ್ ಅನ್ನುವಂತಹ ಒಂದು ಪ್ರಯೋಗವನ್ನ ಮಾಡಲಾಗ್ತಾ ಇದೆ. ಇಂತಹ ಒಂದು ಪ್ರಯೋಗವನ್ನು ಗಮನಿಸಿದಂತಹ ಭಾರತ ಸರ್ಕಾರ 1987ರಿಂದ ಈ ದಿನವನ್ನ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸ್ತಾ ಬರ್ತಾ ಇದೆ. ಒಂದು ಹೊಸ ಥೀಮ್ ನೊಂದಿಗೆ ಆಚರಣೆಯನ್ನ ಮಾಡ್ತಾ ಇದೆ. ಈ ವರ್ಷ 2026ರ ಒಂದು ಹೊಸ ಥೀಮ್ ಅಂತ ವುಮೆನ್ ಇನ್ ಸೈನ್ಸ್ ಕ್ಯಾಟಲಾಗಿಂಗ್ ವಿಕಸಿತ್ ಭಾರತ್ ಅನ್ನುವಂತಹ ಹೊಸ ಥೀಮ್ ನೊಂದಿಗೆ ಈ ಒಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಇಂತಹ ಮಹಾನ್ ವ್ಯಕ್ತಿ ಸರ್ ಸಿ ವಿ ರಾಮನ್ ಅವರು ತಮಿಳುನಾಡಿನ ತಿರುಚನಾಪಳ್ಳಿ ಜಿಲ್ಲೆಯಲ್ಲಿ ಜನಿಸ್ತಾರೆ. ಒಮ್ಮೆ ಸಮುದ್ರದಲ್ಲಿ ಹೋಗುವಾಗ ಈ ಒಂದು ಸಮುದ್ರದ ನೀರು ಒಂದು ನೀಲಿ ಬಣ್ಣದಲ್ಲಿ ಕಾಣಿಸ್ತಾ ಇರ್ತೈತೆ. ಅವ್ರ ಕೈಯಲ್ಲಿರುವಾಗ ಬಿಳಿ ಬಣ್ಣ, ಶ್ವೇತ ಬಣ್ಣ ಇರ್ತೈತೆ. ಯಾಕೆ ಹೀಗಾಗ್ತಾ ಇದೆ ಅನ್ನುವಂತಹ ಕುತೂಹಲದಿಂದ ಅವರು ಹೊಸ ಪ್ರಯೋಗಗಳನ್ನ ಮಾಡಿ ಈ ಒಂದು ರಾಮನ್ ಎಫೆಕ್ಟ್ ಅನ್ನುವಂತಹ ಹೊಸ ಸಂಶೋಧನೆಯನ್ನ ಮಾಡ್ತಾರೆ. ಅಂತಹ ದಿನ ಇಂದಾಗಿದೆ. ಸರ್ ಸಿ ವಿ ರಾಮನ್ ವಾಸ್ born in 1888 in Tamil Nadu state, Tiruchirappalli district, and then 1923 he was going in seeking ocean. He came to know that is why is the color is blue color, so is discovered that is called Raman effect in 1928, and then 1930 he wrote published one book is Raman effect, and he was got the Nobel Prize. And from 1987 the Indian government celebrates as National Science Day, the February 28, and then every year the new theme, according to 2026 new theme is there, the women in science and cataloging Vikasit Bharat, the new theme of 2026. Thank you.